ಹಿಂದಿನ ವಿಡಿಯೋದಲ್ಲಿ ಬಿಹಾರಲ್ಲಿ ಮುಂದೆ ನಡೆಯುವಂತಹ ಎಲೆಕ್ಷನ್ಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಟೋರಲ್ ರೋಲ್ ನ ರಿವೈಸ್ ಮಾಡೋದ್ರ ಬಗ್ಗೆ ನೋಡಿದ್ವಿ. ಹಾಗೆಯೇ ಯಾಕೆ ಎಲೆಕ್ಟೋರಲ್ ರೋಲ್ ಅನ್ನ ಬಿಹಾರಲ್ಲಿ ರಿವೈಸ್ ಮಾಡ್ತಾ ಇದೀವಿ ಅಂತ ಕೂಡ ತಿಳ್ಕೊಂಡ್ವಿ. ಅಂಡ್ ಎಲೆಕ್ಟೋರಲ್ ರೋಲ್ಸ್ ಗೆ ಲೀಗಲ್ ಆಗಿ ಯಾವ್ದೆಲ್ಲ ಸಪೋರ್ಟ್ ಇದೆ, ಹಾಗೆಯೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲೆಕ್ಟೋರಲ್ ರೋಲ್ ನ ಯಾವ್ದ್ರಲ್ಲಿ ಅಡಿಷನ್ ಮಾಡಿದ್ದಾರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಯಾವ ಪವರ್ ಇಂದ ಅಥವಾ ಯಾವ ಆರ್ಟಿಕಲ್ ನ ಮೂಲಕ ಅಥವಾ ಯಾವ ಆಕ್ಟಿನ ಮೂಲಕ ಈ ಒಂದು ಎಲೆಕ್ಟೋರಲ್ ರೋಲ್ ನ ರಿವೈಸ್ ಮಾಡುವಂತಹ ಪವರ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ವಿ. ಸೊ ಈಗ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಆಧಾರ್ ಕಾರ್ಡ್, ವೋಟರ್ ಐಡಿ ಮತ್ತೆ ರೇಷನ್ ಕಾರ್ಡ್ ಗಳನ್ನ ಎಲೆಕ್ಟೋರಲ್ ರೋಲ್ಸ್ ರಿವಿಷನ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ನಾವು why Supreme Court asked Election Commission to use these documents? This article speaks about protecting right to vote. Why it speak about documenting thing and right to vote, and also let's discuss who are all eligible to vote in the under the Indian Constitution. Me Brunda welcoming you to ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ IAS ಅಕಾಡೆಮಿ. ಸೊ ಎಲ್ಲರಿಗೂ ಗೊತ್ತು, 1947ರಲ್ಲಿ ನಮಗ್ ಸ್ವಾತಂತ್ರ್ಯ ಸಿಕ್ತು ಅಂತ. 47ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಭಾರತದಲ್ಲಿ ಎಲ್ಲರಿಗೂ ಕೂಡ ಓಟನ್ನ ಮಾಡುವಂತಹ ಪವರ್ ಸಿಕ್ತು. ವೆನ್ ಇಟ್ ಕಂಪೇರ್ ಟು ವೆಸ್ಟರ್ನ್ ಕಂಟ್ರೀಸ್ ಲೈಕ್ US ಆಗಿರ್ಬೋದು, UK ಆಗಿರ್ಬೋದು, ಈ ರೀತಿಯ ಕಂಟ್ರೀಸ್ ಗಳನ್ನ ನಾವು ಕಂಪೇರ್ ಮಾಡಿದ್ರೆ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಕೂಡ, ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅನ್ನೋದಕ್ಕಿಂತ ಅವರ ದೇಶಗಳಲ್ಲಿ ವೋಟ್ ಅನ್ನುವಂತಹ ರೈಟ್ಸ್ ಅನ್ನ ಕೆಲವರಿಗೆ ಮಾತ್ರ ಕೊಡ್ಲಾಗಿತ್ತು. ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ UK. 1928 ತನಕ ಬರೀ ಪುರುಷರಿಗೆ ಮಾತ್ರ, ಅಂದ್ರೆ ಎಸ್ಪೆಷಲಿ ಪುರುಷರಲ್ಲಿ ಕೂಡ ರಿಚ್ ಇರುವಂತಹ ಪೀಪಲ್ಗೆ ಮಾತ್ರ ರೈಟ್ ಟು ವೋಟ್ ಅನ್ನುವಂತಹ ಪವರ್ ಅನ್ನ ಕೊಡ್ಲಾಗಿತ್ತು. 1928 ನಂತರನೇ ವಿಮೆನ್ಸ್ಗೆ ಅಲ್ಲಿ ವೋಟಿಂಗ್ ಪವರ್ ಅನ್ನ ಕೊಡ್ಲಾಯಿತು. ಅದೇ ರೀತಿ US ಅಲ್ಲಿ ಕೂಡ ಈಗಲೂ ಕೂಡ ಡಿಸ್ಕ್ರಿಮಿನೇಷನ್ ನಡೀತಾನೆ ಇದೆ ಅಲ್ಲಿ. ನಾವು ಭಾರತದಲ್ಲಿ ಹೇಗೆ ಅಡಲ್ಟ್ ಸಫ್ರೇಜ್ ನ ತರಲಾಯಿತು? ಯಾಕಂದ್ರೆ 1947ರ ತನಕ ಕೂಡ ಭಾರತದಲ್ಲಿ ವೋಟಿಂಗ್ ಸಿಸ್ಟಮ್ ನ ಇರ್ಲಿಲ್ಲ, ಯಾಕಂದ್ರೆ ಬ್ರಿಟಿಷ್ ರ ಆಳ್ವಿಕೆ ನಡೀತಾ ಇತ್ತು. ಸೊ ಹೇಗೆ ಭಾರತ ಅಡಲ್ಟ್ ಸಫ್ರೇಜ್ ಅನ್ನ ತಗೊಂಡ್ಬಂತು, ಅಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಷ್ಟೊಂದೆಲ್ಲ ಫೇಸ್ ಮಾಡಿದ್ರು ಕೂಡ ಭಾರತ ಹೇಗೆ ಸ್ವಾತಂತ್ರ್ಯ ಬಂದ ನಂತರನೇ ಎಲ್ಲರಿಗೂ ಕೂಡ ರಿಚ್ ಆಗಿರ್ಬೋದು, ಪೋರ್ ಆಗಿರ್ಬೋದು, ಮೆನ್, ವಿಮೆನ್, ಯಾರನ್ನು ಕೂಡ ಮೇಲೆ ಕೆಳಗೆ ಅಂತ ನೋಡ್ದೆ ಎಲ್ರಿಗೂ ಕೂಡ ಈಕ್ವಲ್ ಆಗಿ ರೈಟ್ ಟು ವೋಟ್ ಅನ್ನೋದನ್ನ ಯಾರೆಲ್ಲ ಅಡಲ್ಟ್ಸ್ ಇರ್ತಾರೆ, ಅಡಲ್ಟ್ ಸಫ್ರೇಜ್, ಅಡಲ್ಟ್ಸ್ 18 ವರ್ಷಕ್ಕಿಂತ ಹೆಚ್ಚಿಗೆ ಯಾರಿದ್ದಾರೆ ಅವರುಗಳಿಗೆ ಎಲ್ರಿಗೂ ಕೂಡ ಯಾವ ರೀತಿಯಲ್ಲಿ ವೋಟಿಂಗ್ ರೈಟ್ಸ್ ನ ತಗೊಂಡ್ಬಂತು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡೋಣ. ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಮೀನ್ಸ್ providing voting rights for all the citizens who are above 18. So ಆವಾಗ above 21 ಇತ್ತು. ಯಾವ ಅಮೆಂಡ್ಮೆಂಟ್ ಆಕ್ಟ್ ನ ಮೂಲಕ ಅಂತ ನಾವು ನೋಡ್ಕೊಳ್ಳೋಣ ಚೇಂಜ್ ಮಾಡಿದ್ದನ್ನ. ಬಟ್ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರ್ಬೇಕು. ಬಿಕಾಸ್ ಎಕ್ಸಾಂಪಲ್ ಎಸ್ಪೆಷಲಿ ಮೇನ್ಸ್ ಅಲ್ಲಿ ಕೇಳಿದಾಗ ಡೆಫಿನಿಷನ್ ಬರೆಯುವಂತಹ ಕೆಪಾಸಿಟಿ ನಮ್ಗೆ ಇರ್ಬೇಕಾಗತ್ತೆ. ಅಡಲ್ಟ್ ಸಫ್ರೇಜ್ ಗೆ ಅಥವಾ ರೈಟ್ ಟು ವೋಟ್ ಗೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನು? ಆರ್ಟಿಕಲ್ 326ರ ಮೂಲಕ ರೈಟ್ ಟು ವೋಟ್ ಟು ಆಲ್ ಅಡಲ್ಟ್ಸ್ ಅನ್ನೋದನ್ನ ತಗೊಂಡ್ಬಂದಿದ್ದಾರೆ. ಎಲ್ಲಾ ಅಡಲ್ಟ್ಸ್ ಗೆ ವೋಟಿಂಗ್ ರೈಟ್ಸ್ ನ ಗ್ರಾಂಟ್ ಮಾಡಿದೆ ಆರ್ಟಿಕಲ್ 326, ವಿಚ್ ಪ್ರೊವೈಡಿಂಗ್ ವೋಟಿಂಗ್ ರೈಟ್ಸ್ ವಿತೌಟ್ ಎನಿ ಜೆಂಡರ್ ಡಿಸ್ಕ್ರಿಮಿನೇಷನ್, ವಿತೌಟ್ ಎನಿ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್, ವಿತೌಟ್ ಎನಿ ರಿಲಿಜಿಯನ್ ಡಿಸ್ಕ್ರಿಮಿನೇಷನ್, ವಿತೌಟ್ ಎನಿ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಆರ್ ವಿತೌಟ್ ಎನಿ ಪ್ರಾಪರ್ಟಿ ಬ್ಯಾಕ್. ಇದು ಯಾವುದನ್ನು ಕೂಡ ನೋಡಲ್ಲ, ಜಸ್ಟ್ ಅವ್ರಿಗೆ ಏಜ್ ಎಷ್ಟಿದೆ ಅದನ್ನ ನೋಡ್ಬಿಟ್ಟು ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಅವರೆಲ್ಲ ಎಲ್ಲ ಆಡ್ ಮಾಡ್ತಾ ಇದ್ದಾರೆ, ಎಲೆಕ್ಟೋರಲ್ ರೋಲ್ಸ್ ಅಲ್ಲಿ ಆಡ್ ಮಾಡ್ತಾ ಇದ್ದಾರೆ. ಸೊ ದೀಸ್ ಥಿಂಗ್ಸ್, ಜೆಂಡರ್ ಆಗಿರ್ಬೋದು, ಕ್ಯಾಸ್ಟ್, ಎಜುಕೇಶನ್, ಪ್ರಾಪರ್ಟಿ, ಇಟ್ ಡಸಂಟ್ ಮ್ಯಾಟರ್ ಟು ಗೆಟ್ ಇಟ್ ಟು ದ ಎಲೆಕ್ಟೋರಲ್ ರೋಲ್ ಲಿಸ್ಟ್ ಇನ್ ಇಂಡಿಯಾ. ಆಲ್ರೆಡಿ ಹೇಳಿದೆ ಬಿಗಿನಿಂಗ್ ಅಲ್ಲಿ 21 ವರ್ಷ ಆಗಿರೋರಿಗೆ, 21 ವರ್ಷ ಅಥವಾ 21 ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ವೋಟಿಂಗ್ ರೈಟ್ಸ್ ನ ಕೊಡ್ಲಾಗಿತ್ತು.
ಅದೇ 1989ರಲ್ಲಿ ಅಮೆಂಡ್ಮೆಂಟ್ ಆಗುತ್ತೆ. ಯಾವ ಅಮೆಂಡ್ಮೆಂಟ್? 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗುತ್ತೆ. ಈ 61ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಿನ ಮೂಲಕ 21 ಇದ್ದಂತಹ ಏಜ್ ಅನ್ನ 18ಕ್ಕೆ ಇಳಿಸಲಾಗುತ್ತೆ. ಇಳಿಸಿದ ಮೇಲೆ ಯಾರೆಲ್ಲ 18 ವರ್ಷದ ಒಳಗಿರೋರಿದ್ದಾರೆ ಅವರು ಭಾರತದಲ್ಲಿ ಓಟ್ ನ ಹಾಕುವಂತಹ ರೈಟ್ಸ್ ನ ತಗೊಳ್ತಾರೆ. ಸೊ what are the other laws which support these voting rights in India? ಸೊ ಆಲ್ರೆಡಿ ಹೇಳಿದೆ ಹಿಂದಿನ ವಿಡಿಯೋದಲ್ಲಿ ಬಿಹಾರ್ ಎಲೆಕ್ಟೋರಲ್ ರೋಲ್ಸ್ ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ವಿ. ಎಲೆಕ್ಟೋರಲ್ ರೋಲ್ಸ್ ಗಳನ್ನ ನಾವು ರೀಕಾಲ್ ಮಾಡ್ಕೊಂಡ್ರೆ ಈ ವಿಡಿಯೋದಲ್ಲಿ ಎಲೆಕ್ಟೋರಲ್ ರೋಲ್ಸ್ ನ ಮಾಡುವಾಗ ಪ್ರಿಪರೇಷನ್ ಗೆ ಲೀಗಲ್ ಫ್ರೇಮ್ ವರ್ಕ್ ಕೊಟ್ಟಿರೋದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950. ಸೊ ಲೀಗಲ್ ಸಪೋರ್ಟ್ ಅನ್ನ ಕೊಟ್ಟಿರೋದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಮೂಲಕ. ಹಾಗೆಯೇ ಎಲೆಕ್ಷನ್ ರೆಗ್ಯುಲೇಷನ್ ಮತ್ತೆ ಎಲೆಕ್ಷನ್ ರಿಲೇಟೆಡ್ ಅಫೆನ್ಸಸ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಅಂಡರ್ ಅಲ್ಲಿ ಲೀಗಲ್ ಫ್ರೇಮ್ ವರ್ಕ್ ನ ಪ್ರೊವೈಡ್ ಮಾಡಲಾಗಿದೆ. ಸೊ 1950 ಮೂಲಕ ಏನ್ ಕೊಟ್ಟಿದೀವಿ? ಎಲೆಕ್ಟೋರಲ್ ರೋಲ್ ನ ಮಾಡೋದಕ್ಕೆ ಪವರ್ ನ ಕೊಟ್ಟಿದೀವಿ. 1951 ಮೂಲಕ ಅಂದ್ರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಮೂಲಕ ಎಲೆಕ್ಷನ್ ನ ಮ್ಯಾನೇಜ್ ಮಾಡೋದಾಗಿರ್ಬೋದು, ರೆಗ್ಯುಲೇಟ್ ಮಾಡೋದಾಗಿರ್ಬೋದು, ಅಥವಾ ಎಲೆಕ್ಷನ್ ರಿಲೇಟೆಡ್ ಅಫೆನ್ಸಸ್ ಗಳನ್ನ ಮ್ಯಾನೇಜ್ ಮಾಡೋದು, ಎಲ್ಲದೂ ಕೂಡ ಎಲೆಕ್ಷನ್ ಕಮಿಷನ್ ಗೆ RPA 1951 ಮೂಲಕ ಕೊಡಲಾಗಿದೆ. ಭಾರತದಲ್ಲಿ ಇಲ್ಲಿಟ್ರೇಟ್ಸ್ ಜಾಸ್ತಿ ಇದ್ದಾರೆ, ಅಪ್ರಾಕ್ಸಿಮೇಟ್ಲಿ 173 ಮಿಲಿಯನ್ ಇಲ್ಲಿಟ್ರೇಟ್ಸ್. ಸೊ ಇಷ್ಟೆಲ್ಲರಿಗೂ ಕೂಡ ವೋಟಿಂಗ್ ರೈಟ್ಸ್ ಗಳನ್ನ ಕೊಡ್ಬೇಕಲ್ವಾ, ಅವ್ರಿಗೆ ಓಟ್ ಹಾಕ್ಲಿಕ್ಕೆ ಈಸಿ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಸುಕುಮಾರ್ ಸೇನ್ ಅನ್ನೋರು ಚೀಫ್ ಎಲೆಕ್ಷನ್ ಕಮಿಷನರ್ ಎಲೆಕ್ಷನ್ ಸಿಂಬಲ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓದ್ಲಿಕ್ ಬಂದಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಪಿಕ್ಚರ್ ನ ನೋಡ್ಬಿಟ್ಟು ಅವ್ರು ಓಟ್ ಹಾಕ್ಬೋದಲ್ವಾ, ಅದಕ್ಕೋಸ್ಕರ ಎಲೆಕ್ಷನ್ ಸಿಂಬಲ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡೋದು ಯಾರು? ಸುಕುಮಾರ್ ಸೇನ್ ಅನ್ನುವಂತಹ ಚೀಫ್ ಎಲೆಕ್ಷನ್ ಕಮಿಷನ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದರಿಂದ ಅಡ್ಮಿನಿಸ್ಟ್ರೇಷನ್ ನ ಇನ್ನೂ ಕೂಡ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಸೊ ನಾವು ದ ಮೇಜರ್ ಡಿಸ್ಕಷನ್ ವೋಟಿಂಗ್ ರೈಟ್ಸ್ ಇನ್ ಇಂಡಿಯಾ, ಅದಲ್ವಾ ಈ ಒಂದು ಆರ್ಟಿಕಲ್ ನ ಮೇನ್ ಇಂಟೆನ್ಷನ್. ರೈಟ್ ಟು ವೋಟ್ ಭಾರತದಲ್ಲಿ ಮತದಾನ ಮಾಡುವ ಹಕ್ಕು ಫಂಡಮೆಂಟಲ್ ರೈಟ್ಸ್ ಅಥವಾ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್? ಫಂಡಮೆಂಟಲ್ ರೈಟ್ಸ್ ಕೂಡ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಕೂಡ ಅಲ್ಲ, ಬಟ್ ಇಟ್ ಈಸ್ ಅ ಸ್ಟ್ಯಾಚ್ಯುಟರಿ ರೈಟ್. ಸೊ ಹೌ ವಿ ಕ್ಯಾನ್ ಸೇ ದಿಸ್ ಆಸ್ ಅ ಸ್ಟ್ಯಾಚ್ಯುಟರಿ ರೈಟ್? ವೈ ನಾಟ್ ಇಟ್ ಇಸ್ ಅ ಫಂಡಮೆಂಟಲ್ ರೈಟ್ ಆರ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್? ಹಂಗಾದ್ರೆ ನಮ್ಗೆ ರೈಟ್ ಟು ವೋಟ್ ಅನ್ನೋದನ್ನ ಕಾನ್ಸ್ಟಿಟ್ಯೂಷನ್ ಮೂಲಕ ಕೊಡ್ಲಿಲ್ವಾ? ಅಥವಾ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಮ್ಗೆ ರೈಟ್ ಟು ವೋಟ್ ಅನ್ನೋದಿಲ್ವಾ? ಹಾಗಿದ್ರೆ ಹೌದು, ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಇಲ್ಲ, ಹಾಗೆಯೇ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಕೂಡ ಇಲ್ಲ. ಇಟ್ ಇಸ್ ಅ ಸ್ಟ್ಯಾಚ್ಯುಟರಿ ರೈಟ್. ಸ್ಟ್ಯಾಚ್ಯುಟರಿ ರೈಟ್ ಅಂದ್ರೆ ಒಂದು ಆಕ್ಟ್ ಅನ್ನ ತಗೊಂಡ್ಬರೋ ಮೂಲಕ ಆಡ್ ಮಾಡಿರುವಂತಹ ರೈಟ್ಸ್ ಸ್ಟ್ಯಾಚ್ಯುಟರಿ ರೈಟ್. ಸೊ ರೈಟ್ ಟು ವೋಟ್ ಅನ್ನೋದು ಸ್ಟ್ಯಾಚ್ಯುಟರಿ ರೈಟ್. ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ, ಪ್ರಿಲಿಮ್ಸ್ ಅಲ್ಲಿ ನೆನ್ಪಿಡಿ. ಸೊ ಹೇಗೆ ಸ್ಟ್ಯಾಚ್ಯುಟರಿ ರೈಟ್ ಅಂತ ಹೇಳಿದ್ರೆ, ಬಿಕಾಸ್ ಅಂಡರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಸೆಕ್ಷನ್ 62 gave this rights to people of India. ಡೈರೆಕ್ಟ್ ಆಗಿ ಕಾನ್ಸ್ಟಿಟ್ಯೂಷನ್ ಇಂದ ಕೊಟ್ಟಿದ್ದಲ್ಲ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಮೂಲಕ, ಅದರ ಸೆಕ್ಷನ್ 62 ನ ಮೂಲಕ ಜನಗಳಿಗೆ, ಭಾರತದ ಜನಗಳಿಗೆ ಮತದಾನದ ಹಕ್ಕನ್ನು ಕೊಡಲಾಗುತ್ತೆ. ಸೊ ಇಟ್ ಇಸ್ ಅ ಸ್ಟ್ಯಾಚ್ಯುಟರಿ ರೈಟ್. ಟು ಸಪೋರ್ಟ್ ದಿಸ್ ಏನೆಲ್ಲ ಅಂದ್ರೆ ರೈಟ್ ಟು ವೋಟ್ ಇದೆ ಅಲ್ವಾ, ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಕೆಲವೊಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಗಳು ಕೂಡ ಬಂದಿದೆ. ಸೊ ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ, ಮೊದಲನೇದು ಬಂದ್ಬಿಟ್ಟು ಕುಲ್ದೀಪ್ ನಾಯರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2006. ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಕನ್ಫರ್ಮ್ ಮಾಡುತ್ತೆ ವೋಟಿಂಗ್ ಅನ್ನೋದು ಸ್ಟ್ಯಾಚ್ಯುಟರಿ ರೈಟ್, ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್ ಆರ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳ್ಬಿಟ್ಟು ಕುಲ್ದೀಪ್ ನಾಯರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂತಹ ಕೇಸಲ್ಲಿ ಹೇಳುತ್ತೆ. ನಂತರ ರಾಜ್ಪಾಲ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ 2016. ಸೊ ಸುಪ್ರೀಂ ಕೋರ್ಟ್ ಇಲ್ಲಿ ಏನ್ ಹೇಳಿರುತ್ತೆ, ಕುಲ್ದೀಪ್ ನಾಯರ್ ಕೇಸಲ್ಲಿ ಸ್ಟ್ಯಾಚ್ಯುಟರಿ ರೈಟ್ ಅಂತ ಕನ್ಫರ್ಮ್ ಮಾಡಿರುತ್ತೆ, ಇದು ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ಸ್ ಅಲ್ಲ ಅಂತ ಹೇಳಿರುತ್ತೆ. ಬಟ್ ರಾಜ್ಪಾಲ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ 2016 ಈ ಕೇಸಲ್ಲಿ ಉಲ್ಟಾ ಹೇಳುತ್ತೆ. ಏನ್ ಉಲ್ಟಾ ಹೇಳುತ್ತೆ ಅಂತ ಹೇಳಿದ್ರೆ, ಈ ಒಂದು ಜಡ್ಜ್ಮೆಂಟ್ ನ ಕೇಸಲ್ಲಿ ರೈಟ್ ಟು ವೋಟ್ ಅನ್ನೋದನ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಬಟ್ ಕುಲ್ದೀಪ್ ನಾಯರ್ ಕೇಸಲ್ಲಿ ಲಾರ್ಜರ್ ಬೆಂಚ್ ಇದ್ದಿದ್ರಿಂದ ಕುಲ್ದೀಪ್ ನಾಯರ್ ಕೇಸು ಈ ಒಂದು ರಾಜ್ಪಾಲ ಕೇಸ್ ಮುಂದೆ ಹೈಯರ್ ಪೊಸಿಷನ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ
ಇನ್ನು ಕೂಡ we considered right to vote as a statutory right, not a constitutional right or a fundamental rights. ಇದಿಷ್ಟೇ ಅಲ್ಲ, ಈವನ್ ಜಸ್ಟಿಸ್ ಅಜಯ್ ರಸ್ತೋಗಿ ಅವರು ಕೂಡ ವೋಟಿಂಗ್ ರೈಟ್ಸ್ ನ ಆರ್ಟಿಕಲ್ 19 ಯಾವ್ದ್ರಲ್ಲಿ ಬರುತ್ತೆ? ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಕ್ಲಾಸ್ ಎ ಅಂಡರ್ ಅಲ್ಲಿ ತಗೊಂಡ್ಬರ್ಬೇಕು ಅಂತ ಹೇಳ್ತಾರೆ. ಹಾಗೆ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಇದಲ್ವಾ, ಇದ್ರಲ್ಲಿ ಕೂಡ ತರಬೇಕು ಅಂತ ಹೇಳ್ಬಿಟ್ಟು ಇದನ್ನ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಡಿಡ್ ನಾಟ್ ಕನ್ಸಿಡರ್ಡ್ ಇಟ್. ಸೊ ಹಂಗಾಗಿ ಇದು ಫಂಡಮೆಂಟಲ್ ರೈಟ್ಸ್ ಕೂಡ ನಮಗಲ್ಲ ಅಂತ ಗೊತ್ತಾಯ್ತು. ಸೊ ವೈ ಸೋ ಮಚ್ ಟಾಕ್ ಅಬೌಟ್ ವೋಟಿಂಗ್ ರೈಟ್ಸ್? ಬಿಕಾಸ್ ವೋಟಿಂಗ್ ಇಸ್ ಎಸೆನ್ಷಿಯಲ್ ಫಾರ್ ಹೆಲ್ದಿ ಡೆಮೋಕ್ರಸಿ. ನಾಟ್ ಓನ್ಲಿ ಇನ್ ಇಂಡಿಯಾ, ಬೇರೆ ದೇಶಗಳಿಗೆ ನಾವು ತಗೊಂಡ್ರು ಕೂಡ ಅಲ್ಲೂ ಕೂಡ ವೋಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಲೀಡರ್ಸ್ ಯಾರು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡ್ತಾ ಇದೀವಿ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಹೆಲ್ದಿ ಡೆಮೋಕ್ರಸಿಯನ್ನ ಮೈಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ ವೋಟಿಂಗ್ ರೈಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಇನ್ನೂ ಒಂದು ಕೇಸ್ ನಾವು ನೋಡ್ಕೊಬಹುದು, ಅನೂಪ್ ಬರನ್ವಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2023. ಇಲ್ಲೂ ಕೂಡ ಸ್ಟ್ಯಾಚ್ಯುಟರಿ ರೈಟ್ ಅಂತ ಹೇಳ್ಬಿಟ್ಟು ತಗೊಂಡ್ಬಂದಿದ್ದಾರೆ. ಸೊ ಈ ಮೂರು ಕೇಸು ನೆನಪಿರ್ಬೇಕಾಗುತ್ತೆ. ಅಂಡ್ ಜಸ್ಟಿಸ್ ಅಜಯ್ ರಸ್ತೋಗಿ ಅವರು ಹೇಳಿರೋದು ಕೂಡ ನೆನಪಿರ್ಬೇಕಾಗುತ್ತೆ. ಜಸ್ಟಿಸ್ ರಸ್ತೋಗಿ ಅವರು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ತರಬೇಕು ಅಂತ ಹೇಳಿದ್ರಲ್ವಾ, ಅದನ್ನ ನೀವು ಕನ್ಕ್ಲೂಷನ್ ಪಾರ್ಟ್ ಅಲ್ಲಿ ಯೂಸ್ ಮಾಡಬಹುದು. ಸೊ ಈ ತರ ಸಜೆಷನ್ ಕೊಟ್ಟಿದ್ರು, ಅದನ್ನು ಕೂಡ ನಾವು ವೇ ಫಾರ್ವರ್ಡ್ ಆಗಿ ಯೂಸ್ ಮಾಡ್ಕೊಬಹುದು, ಕರೆಕ್ಟ್ ಅಲ್ವಾ? ಹಾಗೆಯೇ ಈ ಕೇಸಸ್ ಗಳನ್ನ ಕೂಡ ನೀವು ಎಕ್ಸಾಮ್ ಅಲ್ಲಿ ಅಡಿಷನಲ್ ಪಾಯಿಂಟ್ಸ್ ಆಗಿ ಯೂಸ್ ಮಾಡಬಹುದು. ಸೊ ನಾವ್ ವಿ ಗಾಟ್ ಟು ನೋ ವಾಟ್ ಇಸ್ ರೈಟ್ ಟು ವೋಟ್ ಅಂಡ್ ಯಾವ್ದೆಲ್ಲ ಸಪೋರ್ಟ್ ಮಾಡ್ತಿದೆ ಅಂಡ್ ರೈಟ್ ಟು ವೋಟ್ ಅನ್ನ ಯಾವ್ದು ಅಡಿಯಲ್ಲಿ ನೋಡ್ತಾ ಇದೀವಿ, ಇಷ್ಟು ಗೊತ್ತಾಯ್ತು. ಬಟ್ ಬಿಗಿನಿಂಗ್ ಆಫ್ ದಿಸ್ ವಿಡಿಯೋ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಗ್ಗೆ ಹೇಳಿದೆ, ಕರೆಕ್ಟ್ ಅಲ್ವಾ? ಏನು ಆಧಾರ್ ಕಾರ್ಡ್, ವೋಟರ್ ಐಡಿ ಅಂಡ್ ರೇಷನ್ ಕಾರ್ಡ್ ಅನ್ನ ಎಲೆಕ್ಟೋರಲ್ ರೋಲ್ ನ ರಿವೈಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ನ ತಗೊಂಡ್ಬಂದಿದೆ ಅಂತ. ಹಿಂದಿನ ವಿಡಿಯೋದಲ್ಲಿ ನಾವು ಹೇಳ್ದಂಗೆ ಬಿಹಾರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದನ್ನೆಲ್ಲ ಮಾಡ್ತಾ ಇರೋದು. ಇನ್ನು ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಮಾಡ್ತಿದೆ ಬಿಹಾರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಅದಕ್ಕೋಸ್ಕರ ಒಂದು ಕೇಸ್ ಫೈಲ್ ಆಗಿದೆ. ಆ ಕೇಸ್ ಅಲ್ಲಿ ಈ ರೀತಿಯಾದಂತಹ ಸರ್ಟಿಫಿಕೇಟ್ ಗಳನ್ನ ಯೂಸ್ ಮಾಡಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಬಟ್ ಯಾಕೆ ಹೇಳ್ತು ಅಂತ ಹೇಳಿದ್ರೆ, ಚೀಫ್ ಎಲೆಕ್ಷನ್ ಕಮಿಷನ್ ಏನ್ ರಿವಿಷನ್ ಮಾಡ್ತಿದೆ ಅದರಲ್ಲಿ ಪೇರೆಂಟ್ಸ್ ಟು ಬರ್ತ್ ಪ್ಲೇಸ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಅಥವಾ ಪ್ಲೇಸ್ ಆಫ್ ಬರ್ತ್ ಇದೆರಡರ ಸರ್ಟಿಫಿಕೇಟ್ ಬೇಕು, ಅಥವಾ ವೋಟರ್ ಯಾರಿದ್ದಾರೆ ಅವರ ಬರ್ತ್ ಸರ್ಟಿಫಿಕೇಟ್ ಅಥವಾ ಪ್ಲೇಸ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳ್ಬಿಟ್ಟು ಎರಡೇ ಡಾಕ್ಯುಮೆಂಟ್ಸ್ ಗಳನ್ನ ಮೆನ್ಷನ್ ಮಾಡಿದೆ. ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್ ಇದು ಯಾವುದನ್ನು ಕೂಡ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನೀವು ಡಿಸಿಷನ್ ತಗೊಳ್ಬೇಕಾದ್ರೆ ವೋಟರ್ ಐಡಿ, ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ನ ತಗೊಳ್ಬೇಕಾಗತ್ತೆ. ನೀವು ಬರೀ ಬರ್ತ್ ಸರ್ಟಿಫಿಕೇಟ್ ನ ಮಾತ್ರ, ಪ್ಲೇಸ್ ಸರ್ಟಿಫಿಕೇಟ್ ನ ಮಾತ್ರ ಮ್ಯಾಂಡೇಟರಿ ಮಾಡಿದೀರಾ. ಅದ್ರ ಜೊತೆಗೆ ನಮ್ಮಲ್ಲಿ ಇನ್ನೂ ಕೂಡ ಕೆಲವು ಐಡೆಂಟಿಟಿ ಕಾರ್ಡ್ ಗಳಿದೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಬಟ್ ಫೈನಲ್ ಡಿಸಿಷನ್ ಏನಿದೆ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಬಿಟ್ಟಿದೆ. ಯಾಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಬಿಟ್ಟಿದೆ? ಬಿಕಾಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದಕ್ಕೆ ತನ್ನದೇ ಆದಂತಹ ಡಿಸಿಷನ್ ತಗೊಳ್ಳುವಂತಹ ಇಂಡಿಪೆಂಡೆನ್ಸ್ ಇದೆ, ಕರೆಕ್ಟ್ ಅಲ್ವಾ? ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ನ ಕೊಟ್ಟಿದ್ರು ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ತನ್ನ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಬಿಟ್ಟಿದೆ. ನಾವು ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಡಾಕ್ಯುಮೆಂಟ್ಸ್ ನ ಬಿಹಾರ್ ಪರ್ಸ್ಪೆಕ್ಟಿವ್ ಆಗಿ ನೋಡೋಣ. ಮೊದಲನೇದಾಗಿ ಆಧಾರ್ ಕಾರ್ಡ್. ಸೊ ಆಧಾರ್ ಕಾರ್ಡ್ ನ ನಾವು ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 11.48 crore ಪಾಪ್ಯುಲೇಷನ್ ಬಿಹಾರಲ್ಲಿದೆ. ಅದರಲ್ಲಿ ಬರೀ 88% ಬಿಹಾರೀಸ್ ಹ್ಯಾವಿಂಗ್ ಆಧಾರ್ ಕಾರ್ಡ್. ಓನ್ಲಿ 94% ಅಷ್ಟೇ ಆಧಾರ್ ಕಾರ್ಡ್ ಅಲ್ಲಿ ಎಲಿಜಿಬಲ್ ಇದ್ದಾರೆ, ಇನ್ ಮಿಕ್ಕವರು ಇಲ್ಲ. ವಾಟ್ ಅಬೌಟ್ ಅದರ್ 6% ಆಫ್ ದ ಪಾಪ್ಯುಲೇಷನ್, ಕರೆಕ್ಟ್ ಅಲ್ವಾ? ಸೊ ವೋಟಿಂಗ್ ಗೆ ಬೇಕಾಗಿರೋದು ಅಡಲ್ಟ್ಸ್. ಸೊ ಅಂದ್ರೆ 18 ಇಯರ್ಸ್ ಗಿಂತ ಜಾಸ್ತಿ ಇರೋರು, 18 ಪ್ಲಸ್ ಇರೋರು ಬೇಕಾಗ್ತಾರೆ. ಓನ್ಲಿ 70.29% ಅಡಲ್ಟ್ಸ್ ಹ್ಯಾವಿಂಗ್ ಆಧಾರ್ ಕಾರ್ಡ್ ಇನ್ ಬಿಹಾರ್. ಸೊ ಇದು ಪ್ರಾಬ್ಲಮ್ ಆಗ್ತದೆ. ಎರಡನೇದಾಗಿ ವೋಟರ್ ಐಡಿ. ಸೊ ವೋಟರ್ ಐಡಿ ಯೂಶಲಿ ವೋಟರ್ ಐಡಿ ಎಲೆಕ್ಟೋರಲ್ ರೋಲ್ಗೆ ಎನ್ರೋಲ್ ಆಗಿರೋರಿಗೆ ಮಾತ್ರ ಕೊಡ್ಲಾಗತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಎಲೆಕ್ಟೋರಲ್ ರೋಲ್ ನ ರಿವೈಸ್ ಮಾಡ್ತಿರೋದು. ವೋಟರ್ ಐಡಿ ಕೊಡೋದು ಯಾರಿಗೆ? ಎಲೆಕ್ಟೋರಲ್ ರೋಲ್ಗೆ ಯಾರು ಆಡ್ ಆಗಿರ್ತಾರೆ ಅವ್ರಿಗೆ ಕೊಡ್ತೀವಿ. ಹಾಗಾಗಿ ಎಲೆಕ್ಟೋರಲ್
ವೋಟರ್ ಐಡಿಯನ್ನ ಕೂಡ ನಾವು ರಿಜಿಸ್ಟರ್ ಮಾಡಕ್ಕಾಗಲ್ಲ. ಅದನ್ನ ಡಾಟಾವನ್ನ ನೋಡ್ಕೊಂಡ್ರೆ 7.89 ಕ್ರೋರ್ ರಿಜಿಸ್ಟರ್ಡ್ ವೋಟರ್ ಮೆಂಬರ್ಸ್ ಗಳಿಗೆ ವೋಟರ್ ಐಡಿಯನ್ನ ಕೊಡಲಾಗಿದೆ. ಹವೆವರ್ ವೋಟರ್ ಐಡಿಸ್ ಗಳನ್ನ ನಾವು ಐಡೆಂಟಿಫಿಕೇಶನ್ ಗೋಸ್ಕರ ಯೂಸ್ ಮಾಡಬಹುದು, ನಾಟ್ ಫಾರ್ ದ ವೆರಿಫಿಕೇಶನ್ ಪರ್ಪಸ್. ಅಗೇನ್ ಡುಪ್ಲಿಕೇಶನ್ ಆಫ್ ದ ಏನ್ ಡುಪ್ಲಿಕೇಶನ್ ಆಗುತ್ತೆ, ಡುಪ್ಲಿಕೇಶನ್ ಎಂಟ್ರೀಸ್ ಏನಾಗುತ್ತೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಮೂರನೇದು ರೇಷನ್ ಕಾರ್ಡ್. 1.79 ಕ್ರೋರ್ ಪಾಪ್ಯುಲೇಷನ್ ರೇಷನ್ ಕಾರ್ಡ್ ಅನ್ನ ಹೊಂದಿದೆ. ಅದರಲ್ಲಿ 8.71 ಕ್ರೋರ್ ಬೆನಿಫಿಷಿಯರ್ಸ್ ನ ಕವರ್ ಮಾಡ್ತಿದೆ. ಎಲೆಕ್ಟೋರಲ್ ರೋಲ್ ಬಗ್ಗೆ ಇಷ್ಟೆಲ್ಲ ಚರ್ಚೆ ಯಾಕೆ ಬರ್ತಿದೆ ಇವಾಗ? ಯಾವ್ದಾದ್ರು ಡಾಕ್ಯುಮೆಂಟ್ ಯೂಸ್ ಮಾಡ್ಬೋದಲ್ವಾ? ಯಾಕೆ ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ವರ್ಡಿಂಗ್ ನ ತರ್ತದೆ? ಸೊ ಯಾಕೆ ತರ್ತದೆ? ವೈ ಎಲೆಕ್ಟೋರಲ್ ರೋಲ್ ಡಾಕ್ಯುಮೆಂಟೇಶನ್ ಇಸ್ ಇನ್ ಯೂಸ್? ಎಲೆಕ್ಟೋರಲ್ ರೋಲ್ ನಮ್ಮ ದೇಶದ ಡೆಮೋಕ್ರಸಿಯನ್ನ ಸೇಫ್ ಗಾರ್ಡ್ ಮಾಡುತ್ತೆ. ಅಥವಾ ಇದನ್ನ ನಾವು ಇಂಪಾರ್ಟೆನ್ಸ್ ಆಫ್ ಎಲೆಕ್ಟೋರಲ್ ರೋಲ್ ಅಂತ ಕೇಳಿದ್ರೆ ಅಲ್ಲೂ ಕೂಡ ಎಕ್ಸಾಮ್ ಅಲ್ಲಿ ಬರೀಬಹುದಾಗುತ್ತೆ. ಫಸ್ಟ್ ಒನ್, ದ ಕೋರ್ ಪ್ರಿನ್ಸಿಪಲ್ ಆಫ್ ಒನ್ ಪರ್ಸನ್ ಒನ್ ವೋಟ್ ಅನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಎಲೆಕ್ಟೋರಲ್ ರೋಲ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಫ್ರೀ ಅಂಡ್ ಫೇರ್, ನಮ್ಮ ಕೋರ್ ಪ್ರಿನ್ಸಿಪಲ್ ಆಫ್ ಎಲೆಕ್ಷನ್, ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಸೆಕೆಂಡ್ ಒನ್, ಎಲೆಕ್ಟೋರಲ್ ರೋಲ್ ಮಾಸ್ ಅಮಿಷನ್ ಹಾಗೆಯೇ ಡುಪ್ಲಿಕೇಶನ್ ಎಂಟ್ರೀಸ್ ಅಂಡ್ ಇನ್ ಎಲಿಜಿಬಲ್ ಇನ್ಕ್ಲೂಷನ್ಸ್ ನ ಅವಾಯ್ಡ್ ಮಾಡುತ್ತೆ. ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಇನ್ನೊಂದು ಕೇಸ್ ನ ಕೂಡ ನಾವು ನೋಡ್ಬೋದಾಗತ್ತೆ. ಯಾವುದು ಅಂತ ಹೇಳಿದ್ರೆ ಲಕ್ಷ್ಮೀ ಚರಣ್ ಸೇನ್ ವರ್ಸಸ್ AKM ಹಸನ್ ಉಜ್ಮಾನ್ 1985 ಅಲ್ಲಿ ಆಗುವಂತಹ ಕೇಸ್ ಇದು. ಸೊ ಈ ಕೇಸ್ ಇಂಪಾರ್ಟೆಂಟ್. ಎಲೆಕ್ಟೋರಲ್ ರೋಲ್ ಯಾಕೆ ನಮಗೆ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ, ಈ ಕೇಸ್ ಪ್ರಕಾರ ಎಲೆಕ್ಟೋರಲ್ ರೋಲ್ ಬಗ್ಗೆ ಎಲೆಕ್ಟರ್ಸ್ಗೆ ಅಂದ್ರೆ ವೋಟರ್ಸ್ಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡೋದು ಪೊಲಿಟಿಕಲ್ ಪಾರ್ಟೀಸ್ ನ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುತ್ತೆ. ಸೊ ಹಾಗಾಗಿ ಭಾರತದಲ್ಲಿ ಎಲೆಕ್ಟೋರಲ್ ರೋಲ್ ಅನ್ನ ಜನಗಳು ಎಲೆಕ್ಟೋರಲ್ ರೋಲ್ಸ್ ಗೆ ಎಂಟ್ರಿ ಆಗ್ಬೇಕು ಅಂತ ಹೇಳಿದ್ರೆ ಪೊಲಿಟಿಷಿಯನ್ಸ್ ಅವ್ರಿಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡ್ಬೇಕಾಗತ್ತೆ. ಅದು ಈ ಕೇಸಲ್ಲಿ ಬಂದಂತಹ ವರ್ಡಿಕ್ಟ್. ಭಾರತದ ಪಾರ್ಟಿ ಬೇಸ್ಡ್ ಪಾರ್ಲಿಮೆಂಟರಿ ಸಿಸ್ಟಮ್ಗೆ ಎಲೆಕ್ಟೋರಲ್ ರೋಲ್ ಇಂಟಿಗ್ರಿಟಿಯನ್ನ ಪ್ರಿಸರ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ನಮ್ಗೆ ಎಲೆಕ್ಟೋರಲ್ ರೋಲ್ ಬಗ್ಗೆ ಇರುವಂತಹ ಇಂಪಾರ್ಟೆನ್ಸ್. ನೆಕ್ಸ್ಟ್, ಸೆಕ್ಷನ್ 19 ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಪ್ರಕಾರ ಆರ್ಡಿನರಿ ರೆಸಿಡೆಂಟ್ ಅನ್ನ ಕಾನ್ಸ್ಟಿಟ್ಯೂನ್ಸಿ ಬೇಸಿಸ್ ಅಲ್ಲಿ ನಾವು ತಗೋಬೇಕು ಅಂತ ಹೇಳ್ತೇವೆ. ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ಏನು? ಸೊ ಯಾಕೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಂಡರ್ ಅಲ್ಲಿ ಸೆಕ್ಷನ್ 19 ಅಲ್ಲಿ ಆರ್ಡಿನರಿ ರೆಸಿಡೆಂಟ್ ಅನ್ನ ವೋಟಿಂಗ್ ರೈಟ್ಸ್ ನ ಕೊಡ್ಬೇಕು, ಎಲೆಕ್ಟೋರಲ್ ರೋಲ್ ಅಲ್ಲಿ ತಗೋಬೇಕು, ಎನ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ತದೆ. ಹೂ ಇಸ್ ಆರ್ಡಿನರಿ ರೆಸಿಡೆಂಟ್ ದೆನ್? ಸೊ ಸೆಕ್ಷನ್ 20 ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಆರ್ಡಿನರಿ ರೆಸಿಡೆಂಟ್ ಅನ್ನ ಡಿಫೈನ್ ಮಾಡುತ್ತೆ. 19 ಹೇಳಿದೆ ಎಲೆಕ್ಟೋರಲ್ ರೋಲ್ ಗೆ ಆರ್ಡಿನರಿ ರೆಸಿಡೆಂಟ್ ಅನ್ನ ತಗೊಳ್ಳಿ ಅಂತ. ಹಾಗೆಯೇ ಸೆಕ್ಷನ್ 20 RPA ಆಕ್ಟ್ ಏನ್ ಹೇಳುತ್ತೆ? ಡಿಫೈನ್ ಮಾಡುತ್ತೆ ಆರ್ಡಿನರಿ ರೆಸಿಡೆಂಟ್ ಅಂದ್ರೆ ಯಾರು ಅಂತ ಹೇಳಿ. ಸೊ ಯಾರು ಇದರ ಪ್ರಕಾರ ಆರ್ಡಿನರಿ ರೆಸಿಡೆಂಟ್ ಅಂದ್ರೆ? ಇದ್ರ ಪ್ರಕಾರ ಬರೀ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮನೆ ಇದ್ರೆ ಸಾಕಾಗೋದಿಲ್ಲ. ಬರೀ ಮನೆ ಇದ್ರೆ ಮಾತ್ರ ಅವರು ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಟೆಂಪರರಿ ಬೇಸಿಸ್ ಅಲ್ಲಿ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಮೂವ್ ಆಗ್ತಾ ಇರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈವನ್ ಟೆಂಪರರಿ ಆಬ್ಸೆಂಟ್ ಇದ್ರೂ ಕೂಡ ಅವರನ್ನ ಆರ್ಡಿನರಿ ರೆಸಿಡೆಂಟ್ ಆಗಿ ತಗೊಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸೆಕ್ಷನ್ 20 ಅಲ್ಲಿ ಆರ್ಡಿನರಿ ರೆಸಿಡೆಂಟ್ ಅನ್ನ ಡಿಫೈನ್ ಮಾಡಲಾಗಿದೆ. ಇಟ್ ಇಸ್ ನಾಟ್ ಡಿಫೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್, ಬಟ್ ಇಟ್ ಇಸ್ ಡಿಫೈನ್ಡ್ ಇನ್ ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್. ಇದರಲ್ಲಿ ಡಿಫೈನ್ ಮಾಡಿದ್ದಾರೆ ಸೆಕ್ಷನ್ 20 ಅಲ್ಲಿ. ಸೊ ಡೈರೆಕ್ಟ್ ಆಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡಿಫೈನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೋ, ಇಟ್ ಇಸ್ ಡಿಫೈನ್ಡ್ ಇನ್ ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್. ಆಲ್ಸೋ ಸೆಕ್ಷನ್ 20 ಅಲ್ಲಿ ಸ್ಪೆಸಿಫಿಕ್ ಕೆಟಗರಿಯನ್ನ ಕವರ್ ಮಾಡಲಾಗಿದೆ. ಯಾವ್ದೆಲ್ಲ ಸ್ಪೆಸಿಫಿಕ್ ಕೆಟಗರೀಸ್ ನೋಡ್ಕೊಳ್ಳೋಣ. ಸ್ಪೆಸಿಫಿಕ್ ಕೆಟಗರೀಸ್ ಅಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕ್ ಕೆಟಗರೀಸ್ ಗಳನ್ನ ನೋಡ್ಕೊಂಡ್ರೆ ಆರ್ಮಡ್ ಫೋರ್ಸಸ್ ಪರ್ಸನಲ್ಸ್, ಆರ್ಮಿಯಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರುಗಳು, ಹಾಗೆಯೇ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಪೋಸ್ಟೆಡ್ ಇನ್ ಅಬ್ರಾಡ್, ಅಂಡ್ ಆಲ್ಸೋ state armed force service people who are located outside the state, and the person holding a constitutional office declared by the president in the constitution with election commission. So ಇವ್ರಿಗೆಲ್ಲ
ಸ್ಪೆಷಲ್ ಕ್ಯಾಟಗರಿಯಲ್ಲಿ ವೋಟ್ ನ ಮಾಡ್ಲಿಕ್ಕೆ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ವಾಟ್ ಅಬೌಟ್ NRIs? ಯಾರು NRIs ಅಂದ್ರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯನ್ಸ್. ಆಕ್ಚುಲಿ ಸೆಕ್ಷನ್ 20 ಅಲ್ಲಿ 2014ರಲ್ಲಿ ಸೆಕ್ಷನ್ 20A ಅಂತ ಹೇಳ್ಬಿಟ್ಟು ತಗೊಂಡ್ಬರ್ತಾರೆ. ಸೆಕ್ಷನ್ 20 ಏನ್ ಇದು ಕೊಡ್ತಿದೆ ಅಲ್ವಾ, ಇದರಲ್ಲಿ ಸೆಕ್ಷನ್ 20A ಅಂತ ಹೇಳ್ಬಿಟ್ಟು ತರಲಾಗುತ್ತೆ. ಯಾವಾಗ 2010ರಲ್ಲಿ ತಗೊಂಡ್ಬಂದು ನಾನ್ ರೆಸಿಡೆಂಟ್ ಆಫ್ ಇಂಡಿಯನ್ಸ್ ಇದಾರಲ್ವಾ ಅವರನ್ನ ವೋಟ್ ಮಾಡ್ಲಿಕ್ಕೆ ಅಲೋ ಮಾಡ್ತಾರೆ. ಸೊ NRIಗಳು ಅವರ ಪಾಸ್ಪೋರ್ಟ್ ಅಲ್ಲಿ ಯಾವ ಅಡ್ರೆಸ್ ಇದೆ ಆ ಅಡ್ರೆಸ್ ಇಂದ ಡೈರೆಕ್ಟ್ ಆಗಿ ವೋಟ್ ಮಾಡ್ತಾರೆ. ಸೊ ಇದು ಆರ್ಡಿನರಿ ರೆಸಿಡೆಂಟ್. ವೈ ಆರ್ಡಿನರಿ ರೆಸಿಡೆಂಟ್ ಸ್ಟೇಟ್ಸ್ ಮ್ಯಾಟರ್ಸ್? ವೈ ಇಟ್ ಇಸ್ ಮ್ಯಾಟರ್? ಸೊ ಇಟ್ ಮೇಕ್ಸ್, ಯಾಕೆ ಇಂಪಾರ್ಟೆಂಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳಿದ್ರೆ, ಇಟ್ ಮೇಕ್ ಶೋರ್ ವೋಟರ್ಸ್ ಆಸ್ ಜೆನ್ವಿನ್ ಅಂಡ್ ಹ್ಯಾಬಿಚುಯಲ್ ಕನೆಕ್ಷನ್ ವಿತ್ ಕಾನ್ಸ್ಟಿಟ್ಯೂನ್ಸಿ. ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಹ್ಯಾಬಿಚುಯಲ್ ಕನೆಕ್ಷನ್ ಇದೆ ಅವ್ರ ಹತ್ರ ಅಂತ ನಮ್ಗೆ ಕನ್ಫರ್ಮ್ ಮಾಡೋದು ಯಾವುದು? ಆರ್ಡಿನರಿ ರೆಸಿಡೆಂಟ್ ಅನ್ನುವಂತಹ ಸ್ಟೇಟಸ್. ಎಲೆಕ್ಟೋರಲ್ ಇಂಟಿಗ್ರಿಟಿಯನ್ನ ಮೇಂಟೈನ್ ಮಾಡಿ ಫ್ರಾಡ್ ರಿಜಿಸ್ಟ್ರೇಷನ್ಸ್ ಗಳನ್ನ ಅವಾಯ್ಡ್ ಮಾಡೋದು ಕೂಡ ಆರ್ಡಿನರಿ ರೆಸಿಡೆಂಟ್ ಅನ್ನುವಂತಹ ಸ್ಟೇಟಸ್. ಈವನ್ 1999ರ ಮನಮೋಹನ್ ಸಿಂಗ್ ಕೇಸ್ ನಲ್ಲಿ, ಮನಮೋಹನ್ ಸಿಂಗ್ ಗೌಹಾಟಿ ಹೈಕೋರ್ಟ್ ಕೇಸ್, ಇದರಲ್ಲೂ ಕೂಡ ವರ್ಡಿಕ್ಟ್ ನ ಕೊಟ್ಟಿದೆ ಗೌಹಾಟಿ ಹೈಕೋರ್ಟ್ ವೋಟ್ ಹಾಕೋರ್ಗೆ ಪರ್ಮನೆಂಟ್ ರೆಸಿಡೆಂಟ್ ಇರಬೇಕು ಅಂತ ಹೇಳ್ಬಿಟ್ಟು, ವಿಚ್ ಇಸ್ ನಥಿಂಗ್ ಬಟ್ ಹ್ಯಾಬಿಚುಯಲ್ ಕನೆಕ್ಷನ್ ಅಗೇನ್. ಎದಿಷ್ಟು ವೋಟಿಂಗ್ ರೈಟ್ಸ್ ಅಥವಾ ಎಲೆಕ್ಟೋರಲ್ ರೋಲ್ಗೆ ಎಂಟ್ರಿ ಆಗ್ಬೇಕು ಅಂದ್ರೆ ಅವರು ಆರ್ಡಿನರಿ ರೆಸಿಡೆಂಟ್ ಆಗಿರ್ಬೇಕು ಅಂತ ಹೇಳುವಂತಹ ಕೇಸಸ್. ಅಂಡ್ ಆರ್ಡಿನರಿ ರೆಸಿಡೆಂಟ್ ಏನು, ಅದಕ್ಕೆ ಸಪೋರ್ಟ್ ಮಾಡುವಂತಹ ಆಕ್ಟ್ ಯಾವುದು ಅಂತ ನಮ್ಗೆ ಗೊತ್ತಾಯ್ತು. ಸೊ ಪ್ರೋಸ್ ಅಂಡ್ ಕಾನ್ಸ್, ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಇದ್ರೂ ಕೂಡ ವೋಟರ್ ಡಾಕ್ಯುಮೆಂಟೇಶನ್ ಮತ್ತೆ ಪ್ರೊವೈಡಿಂಗ್ ಈಚ್ ದೇರ್ ವೋಟಿಂಗ್ ರೈಟ್ಸ್ ಮಸ್ಟ್ ಬಿ ಡನ್ ಬಿಕಾಸ್ ಇಟ್ ಡಿಸೈಡ್ಸ್ ಅವರ್ ಡೆಮೋಕ್ರಸಿ, ಹೆಲ್ದಿ ಡೆಮೋಕ್ರಸಿ. ಇಲ್ಲಿ ಒಂದು ಕೇಸನ್ನ ಮೆನ್ಷನ್ ಮಾಡ್ತೀನಿ. ಕೇಸ್ ಬಂದ್ಬಿಟ್ಟು ರಹೀಂ ಅಲಿ ಕೇಸ್ 2024 ರೀಸೆಂಟ್ ಕೇಸ್ ಆಗಿರೋದ್ರಿಂದ ಮೆನ್ಷನ್ ಮಾಡ್ತಾ ಇದ್ದೀನಿ. ಈ ಕೇಸ್ ಹೇಳುತ್ತೆ ನೋ ಒನ್ ಕ್ಯಾನ್ ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ ವೋಟರ್ ರೂಲ್ಸ್ ಆರ್ ಬೇಸ್ಡ್ ಆನ್ ಸಸ್ಪಿಷಿಯಸ್ ಆರ್ ಅನ್ವೆರಿಫೈಡ್ ಅಲಿಗೇಷನ್ ಅಂತ ಹೇಳ್ಬಿಟ್ಟು. ಅಂದ್ರೆ ಭಾರತದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ವೋಟಿಂಗ್ ರೈಟ್ಸ್ ಅನ್ನ ಕೊಡ್ಬೇಕು. ಅದು ಡಾಕ್ಯುಮೆಂಟ್ ಪ್ರಾಬ್ಲಮ್ ಇಂದ ಆಗಿರ್ಬೋದು ಅಥವಾ ಬೇರೆ ಯಾವ್ದು ಸಸ್ಪಿಷಿಯಸ್ ಆಕ್ಟಿವಿಟೀಸ್ ಇಂದ ಆಗಿರ್ಬೋದು, ಅವರಿಗೆ ತಮಗೆ ಇರುವಂತಹ ವೋಟಿಂಗ್ ರೈಟ್ಸ್ ನ ಸ್ಟಾಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ರಹೀಂ ಅಲಿ ಕೇಸ್ 2024ರಲ್ಲಿ ಹೈಕೋರ್ಟ್ ವರ್ಡಿಕ್ಟ್ ಅನ್ನ ಕೊಟ್ಟಿದೆ. ವೋಟಿಂಗ್ ಇಸ್ ದ ಬೇಸಿಕ್ ರೈಟ್. ಎಕ್ಸಾಮ್ ಅಲ್ಲಿ ರೈಟ್ ವೋಟ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇದ್ದೇ ಇದೆ. ಅಂಡ್ ಈಗ ನಡೀತಾ ಇರುವಂತಹ ಎಲೆಕ್ಷನ್ ಪ್ರೋಸೆಸ್, ಎಲೆಕ್ಟೋರಲ್ ಪ್ರೋಸೆಸ್ ಇಂದ ನಮಗೆ UPSC ಕೇಳುವಂತಹ ಚಾನ್ಸಸ್, ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು, ನಾಟ್ ಓನ್ಲಿ ಇನ್ ದ IAS IPS ಎಕ್ಸಾಮ್, ಈವನ್ ಅದರ್ ಎಕ್ಸಾಮ್ಸ್, UPSC ಕಂಡಕ್ಟ್ ಮಾಡ್ತಿರುವಂತಹ ಅದರ್ ಎಕ್ಸಾಮ್ಸ್ ಗಳನ್ನ ನೋಡ್ಕೊಂಡ್ರು ಕೂಡ ಅದರಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.